ಬ್ರೋ ಈ ಸೊಪ್ಪನ್ನ ಇವ್ರು ತಿಂತಾರೆ ಯಾಕೆ ಹೇಳ್ತೀರಾ? ಪ್ರತಿದಿನ ಬೆಳಗಿನ ಸಂಜೆವರೆಗೂ ಸೊಪ್ಪನ್ನ ಅಗಿತಾ ಇರ್ತಾರೆ ಹಸು ಆಗ್ದಂಗೆ. ಊಟ ಇಲ್ಲ ಅಂತಂದ್ರೂ ಪರವಾಗಿಲ್ಲ, ನೀರಿಲ್ಲ ಅಂತಂದ್ರೂ ಪರವಾಗಿಲ್ಲ ಇವ್ರಿಗೆ. ಆದ್ರೆ ಈ ಸೊಪ್ಪಿಲ್ಲ ಅಂತಂದ್ರೆ ಆಕಾಶ ಭೂಮಿ ಒಂದಾಗ್ಬಿಡ್ತದೆ. ಎಲ್ಲಿಯ ಜಿಬುಟಿ, ಎಲ್ಲಿಯ ಫ್ರಾನ್ಸು? ಈ ಜಿಬುಟಿಲಿರುವಂಥ ಜನಗಳ ಲೈಫ್ ಸ್ಟೈಲು ಎಲ್ಲೋ ಫ್ರಾನ್ಸಲ್ಲಿ ಇರೋವಂಥ ಲೈಫ್ ಸ್ಟೈಲೇ ಆಗ್ಬಿಟ್ಟೈತೆ. ಫ್ರೆಂಚ್ ಜನಗಳು ಬೆಳಗ್ಗೆ ಎದ್ದಿದ ತಕ್ಷಣ ಎಂಥ ಬ್ರೆಡ್ ತಿಂತಾರೋ, ಈ ಜಿಬುಟಿಯವರು ಬೆಳಗ್ಗೆ ಎದ್ದಿದ ತಕ್ಷಣ ಇಂಥ ಬ್ರೆಡ್ಡೇ ತಿಂತಾರೆ, ಫ್ರೆಂಚ್ ಬ್ರೆಡ್ಡು. ನೋಡಿ, ಎಲ್ಲ ಫ್ರೆಂಚ್ ಬ್ರೆಡ್ನ ಫ್ಯಾಕ್ಟ್ರಿ ಇದು. ಸಿಕ್ಕಾಪಟ್ಟೆ ಚಿಕ್ಕ ಫ್ಯಾಕ್ಟ್ರಿ ಇದು. ಈ ಚಿಕ್ಕ ಫ್ಯಾಕ್ಟ್ರಿಲಿ ಈ ಪಾಟಿ ಉದ್ದುದ್ದ ಬ್ರೆಡ್ ಮಾಡ್ತಾರೆ ನೋಡಿ. ಎಲ್ಲ ಫ್ರಾನ್ಸಿನ ಇನ್ಫ್ಲೂಯೆನ್ಸು. ಈ ಥರ ಬ್ರೆಡ್ ಇಲ್ಲ ಅಂತಂದರೆ ಈ ಜನಗಳಿಗೆ ಸಿಕ್ಕಾಪಟ್ಟೆ ಕಷ್ಟ ಆಗ್ಬಿಡ್ತದೆ. ಬರೀ ಇಷ್ಟೇ ಎಲ್ಲ ಹಾಕಂಡ್ರಿ, ಟ್ರಕ್ ತುಂಬ ಬ್ರೆಡ್ಡೇ ತುಂಬ್ತಾವ್ರೆ ನೋಡ್ರಿ. ಇಲ್ಲೇ ಹಲ್ಲುಚ್ತಾವ್ರೆ, ಇಲ್ಲೇ ಬ್ರೆಡ್ ಮಾಡ್ತಾವ್ರೆ. ಆಫ್ರಿಕನ್ ಸ್ಟೈಲ್. ಗುರು, ಉದ್ದುದ್ದ ಇರೋಂಥ ಫ್ರೆಂಚ್ ಬ್ರೆಡ್ನ ಟೇಸ್ಟ್ ಮಾಡೋಣ. ಜಿಬುಟಿ ಜನಗಳ ಪ್ರತಿದಿನ ಆಹಾರ ಈ ಬ್ರೆಡ್ಡು. ಚೆನ್ನಾಗಿದೆ. ನೀವು ನೋಡ್ತಾ ಇದ್ದೀರಲ್ಲ, ಈ ಸೊಪ್ಪು ಇದು ನೆಶೆ ಸೊಪ್ಪು. ಇವರು ಇದನ್ನು ಖಾತ್ ಅಂತಾರೆ. ಕಟ್ಟುಗಳು ಗಟ್ಟಲೆ ತಿಂತಾ ಇರ್ತಾರೆ ಒಬ್ಬೊಬ್ಬ ಮನುಷ್ಯ ಪ್ರತಿದಿನವೂ. ನೀವು ನಂಬಲ್ಲ, ಈ ನೆಶೆ ಸೊಪ್ಪಿಂದ ಈ ದೇಶಕ್ಕೆ 4% GDPಯಲ್ಲಿ ಕಾಂಟ್ರಿಬ್ಯೂಷನ್ ಆಗುತ್ತೆ. ಗುರು, ಈ ಸೊಪ್ಪನ್ನ ಇವ್ರು ತಿಂತಾರೆ ಯಾಕೆ ಹೇಳ್ತೀರಾ? ಪ್ರತಿದಿನ ಬೆಳಗಿನ ಸಂಜೆವರೆಗೂ ಸೊಪ್ಪನ್ನ ಅಗಿತಾ ಇರ್ತಾರೆ ಹಸು ಆಗ್ದಂಗೆ. ಊಟ ಇಲ್ಲ ಅಂತಂದ್ರೂ ಪರವಾಗಿಲ್ಲ, ನೀರಿಲ್ಲ ಅಂತಂದ್ರೂ ಪರವಾಗಿಲ್ಲ ಇವ್ರಿಗೆ. ಆದರೆ ಈ ಸೊಪ್ಪಿಲ್ಲ ಅಂತಂದರೆ ಆಕಾಶ ಭೂಮಿ ಒಂದಾಗ್ಬಿಡ್ತದೆ. ನೋಡಿ, ಈ ಸೊಪ್ಪನ್ನ ಕಿತ್ತು ಬಾಯಲ್ಲಿ ಅಗ್ದು ಆ ರಸನ ಇಳಿಸ್ಕೊತಾ ಇರ್ತಾರೆ. ನೆಶನ ಹಂಗೆ ಏರಿಸ್ಕೊತಾ ಇರ್ತಾರೆ. ನೀವು ಅನ್ಕೋಬೋದು ಈ ಸೊಪ್ಪು ಡೇಂಜರಸ್ ಅಂತ. ಆದರೆ ಈ ಸೊಪ್ಪು ಡೇಂಜರಸ್ ಏನಲ್ಲ. 1 ಎಲೆ 2 ಎಲೆ 3 ಎಲೆ ತಿಂದರೆ ಏನೂ ಆಗಲ್ಲ. ಸೇಮು ಬೇಲಿ ಸೊಪ್ಪು ಹೆಂಗೆ ಟೇಸ್ಟ್ ಹೊಡಿಯುತ್ತೆ ಹಂಗೆ ಹೊಡಿಯುತ್ತೆ. ಆದರೆ ದಿನ ಇಡೀ ಕಟ್ಗುಳ್ಗಟ್ಲೆ ತಿಂದರೆ ನೆಶೆ ಹತ್ತದಿರ ಇನ್ನೇನಾಗುತ್ತೆ? ದಿನ ಇಡೀ ನೆಶೆಯಲ್ಲಿ ಇರ್ತಾರೆ ಇವರು. ನಿಮ್ಗೆ ಗೊತ್ತಿರೋ ಹಾಗೆ ಈ ಜಿಬುಟಿಲಿ ಸಿಕ್ಕಾಪಟ್ಟೆ ಬಡ ಜನಗಳು. ಇಲ್ಲಿ ಬಡ ಜನಗಳಿಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಮು. ಯಾಕಂದರೆ ಈ ದೇಶದ ಲಿವಿಂಗ್ ಕಾಸ್ಟ್ ಇದೆಯಲ್ಲ, ನೀವು ಕೇಳೋದೇ ಬೇಡ, ಆಶ್ಚರ್ಯ ಪಟ್ಕೊಂಡ್ಬಿಡ್ತೀರಾ. ಜಿಬುಟಿಲಿ ನೀವು ಶೇವಿಂಗ್ ಮಾಡಿಸ್ಬೋದು. ಮಾಡಿಸಾದ್ಮೇಲೆ ಗೊತ್ತಾಗುತ್ತೆ $10 ಅಂತ. $10 ಅಂದರೆ 800 ರೂಪಾಯಿ. ಸುಮ್ಮನೆ ಸಾಮಾನ್ಯ ಹೋಟೆಲ್ನಲ್ಲಿ ಒಂದು ಖಾಲಿ ದೋಸೆ 450 ರೂಪಾಯಿಗಿಂತ ಕಮ್ಮಿ ಇಲ್ಲವೇ ಇಲ್ಲ. ಬಿಸ್ಕೆಟ್ ತಿನ್ನಕ್ಕೆ ಹೋದ್ರು 20 ರೂಪಾಯಿ ಇರೋ ಬಿಸ್ಕೆಟು ಇಲ್ಲಿ 120 ರೂಪಾಯಿ.